ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕಕ್ಕೆ ಏನ್ ನೋಡ್ತಾ ಇದೀವಿ ಅಂದ್ರೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ತಿಳಿಸಿದ್ದೀನಿ. ಯಾವುದ್ರ ಬಗ್ಗೆ ಅಂತ ನೋಡಿದ್ರೆ ಪ್ರಜಾನಿಷ್ಠೆಯ ಬಗ್ಗೆ, ಬೆಳಗಿನ ತಾಣ ಜಯಪುರದ ಬಗ್ಗೆ, ಪಾರಿವಾಳದ ಬಗ್ಗೆ ಚಿಕ್ಕದಾಗಿ ನಿಮಗೆ ಉತ್ತರ ನೀಡ್ತಾ ಹೋಗಿದ್ದೀನಿ. ಈ ಒಂದು ವಿಡಿಯೋಗಳು ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಬಹುದು. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ನಾವೇನ್ ತಿಳಿತಾ ಇದೀವಿ ಅಂತ ನೋಡಿದ್ರೆ ಇಲ್ಲಿ ಪಠ್ಯಪೂರಕ ಅಧ್ಯಯನದಲ್ಲಿ ಮೊದಲನೇದಾಗಿರ್ತಕ್ಕಂತಹ ಪುಟ್ಟ ಹಕ್ಕಿ. ಇದನ್ನು ಯಾರು ರಚನೆ ಮಾಡಿದ್ದಾರೆ ಅಂದ್ರೆಗಿನ ಜಂಬಣ್ಣ ಅಮರಚಿಂತ ಅವರು. ಓಕೆನಾ, ರೈಟ್. ಹಾಗಾದ್ರೆ ಇಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಿಮಗೆ ಚಿಕ್ಕದಾಗಿ ಉತ್ತರ ತಿಳಿಸ್ತಾ ಹೋಗ್ತೇನೆ. ಕೃತಿಕಾರ ಪರಿಚಯ ಯಾವ ರೀತಿ ಬರೋಕೆ ಅದನ್ನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಎಲ್ಲ ಮಾಹಿತಿ ಅಂತ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಯಾವ ನೋಡ್ತೀವಿ ನೋಟ್ಸ್ ಬರೋಕೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಇಲ್ಲಿ ನೋಡಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಪಠ್ಯಪೂರಕ ಅಧ್ಯಯನ 1 ಅಂತಕ್ಕಂಥ ಬರ್ರಿ. ಇಲ್ಲಿ ಶೀರ್ಷಿಕೆ ಇದೆಲ್ಲ ಪುಟ್ಟ ಹಕ್ಕಿ ಅಂತಕ್ಕಂಥ ಅಪ್ಪನ ಅಕ್ಷರ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ. ನಂತರ ಇದರ ಅಧ್ಯಯನ ಯಾವತ್ತು ಅಭ್ಯಾಸ ಬರ್ತಿರ್ತೀರ ಆ ಡೇಟ್ ಅಲ್ಲಿ ಬರಿತಾ ಹೋಗಿ. ಆ ನಂತರ ಕೃತಿಕಾರರ ಪರಿಚಯ ಅಂತಕ್ಕಂಥ ತಿಳಿಬೇಕಾಗುತ್ತೆ. ಕವಿ ಯಾರು ಅಂದ್ರೆಗಿನ ಜಂಬಣ್ಣ ಅಮರಚಿಂತ ಅವರು. ಕಾಣ್ತಾ ಇದ್ರೆ ಇವರೇನೆ. ಜನನ ಯಾವಾಗ ಆಯ್ತು ಅಂದ್ರೆ 7 ಏಪ್ರಿಲ್ 1945 ಆಯ್ತು ನೋಡಬಹುದು. ಜನ್ಮಸ್ಥಳ ನೋಡಿದ್ರೆ ರಾಯಚೂರು ಇವ್ರದ್ದು ಜನ್ಮಸ್ಥಳ. ಅದೇ ರೀತಿ ಅನೇಕ ಕೃತಿಗಳನ್ನ ಇವರು ರಚನೆ ಮಾಡಿದರೆ ಯಾವ್ಯಾವುದು ಅಂತ ನೋಡಿದ್ರೆ ಇಲ್ಲಿ ಮುಂಜಾವಿನ ಕೊರಳು, ಅಧೋ ಜಗತ್ತಿನ ಆ ಕಾವ್ಯ, ಮಣ್ಣಲ್ಲಿ ಬಿರಿದ ಅಕ್ಷರ, ಪೆಟ್ರೋಮ್ಯಾಕ್ಸ್ ಹೊತ್ತವರು, ಅಂಕುಶ ದೊಡ್ಡಿ ಅಂತಕ್ಕಂಥದ್ದು ನೋಡ್ತೇವೆ. ಅದಾನಂತರ ನಾವೇನ್ ಬೇಕಂದ್ರೆ ಅಭ್ಯಾಸ ಅಂತಕ್ಕಂಥ ಬರೀತಾ ಹೋಗ್ಬೇಕಾಗುತ್ತೆ. ಓಕೆನಾ, ಅಭ್ಯಾಸ ನೋಡ್ತಾ ಹೋಗೋಣವಾ? ರೈಟ್, ಇಲ್ಲಿ ನೋಡಿ ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ, ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ? ಹೆಂಗ್ ಕಟ್ತದೆ ಅಂದ್ರೆ ಉತ್ತರ, ಪುಟ್ಟ ಹಕ್ಕಿಯು ಕಡ್ಡಿ ಕುಡಿಸಿ ಗೂಡನ್ನು ಕಟ್ಟುತ್ತದೆ ಅಂತಕ್ಕಂಥದ್ದು. ಎರಡನೇದು, ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ? ಯಾರನ್ನು ಸ್ವಾಗತಿಸುತ್ತದೆ ಅಂದ್ರೆ ಉತ್ತರ ಸೇಮ್ ಅದೇ ರೀತಿಯಾಗಿ ಬರೀತೆ ಹೋಗಿ. ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು, ಇಷ್ಟು ನೆನ್ಪಿಟ್ರೆ ಸಾಕು, ಸೂರ್ಯನನ್ನು ಸ್ವಾಗತಿಸುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಅಷ್ಟೇನೆ, ಪುಟ್ಟ ಹಕ್ಕಿಯು ಸೇಮ್ ಅದೇ ರೀತಿಯಾಗಿ ಬರೀತೆ ಹೋಗಿ ಕಡ್ಡಿ ಕೂಡಿಸಿ ಸೇಮ್ ಗೂಡನ್ನು ಕಟ್ಟುತ್ತದೆ ಅಂತಕ್ಕಂಥದ್ದು. ಮೂರನೇ ನುಡಿ, ಮೂರನೇನು ಕೊಟ್ಟಿದ್ದಾರೆ ಅಂತ ನೋಡ್ತೋಣವಾ? ಎಸ್, ಮೂರನೇ ನುಡಿ, ಜಗದಲ್ಲಿ ಎಂತಹ ಜನರಿರುವರು? ಎಂತ ಜನರಂದ್ರಿನ ಉತ್ತರ, ಜಗದಲ್ಲಿ ಪುಟ್ಟ ಹಕ್ಕಿಯಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಅಂತಕ್ಕಂಥದ್ದು. ಓಕೆ, ಅದ ನಂತರ ಇಲ್ಲಿ ನಾಲ್ಕನೇದು, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಅಂದ್ರಿನ ಉತ್ತರ, ಪುಟ್ಟ ಹಕ್ಕಿ ಜನದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು ಅಂತಕ್ಕಂಥದ್ದು. ಐದನೇದು ಕೊಟ್ಟಿದ್ರೆ ನೋಡ್ತೋಣವಾ? ಎಸ್, ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಅಂದ್ರಿನ ಉತ್ತರ, ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗದ ಭಯ ಹಾಗೂ ಆಕಾಶದಲ್ಲಿ ಗಿಡುಗಿನ ಭಯವಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ? ಹಾಗಾದ್ರೆ ಈ ಎಲ್ಲಾ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.